ಅಡಿಕೆ ಸ್ಪ್ರೇ ಹೆಂಗಾಗ್ತಿದೆ ಅಂತ ನೋಡಿ ಹೇಗಿದೆ ಅಂತ. ಒಂದು 2.5 ವರ್ಷ ಆಯಿತು, 2.5ರಿಂದ 3 ವರ್ಷ ಆಯಿತು ಗಿಡಗಳಿಗೆ. ಅಡಿಕೆ ಮಧ್ಯೆ ಕಾಫಿ ಹಾಕಿದ್ದೀವಿ. ಔಷಧಿನ ಸ್ವಲ್ಪ ಹಿಂಗೆ ಕಿಸ್ತಾ ಇರ್ಬೇಕು. ಅದು ಮೈಲ್ಟು ತೀಟ ಕರಗಿರಲ್ಲ, ಅಡಿಗಡೆ ಇರುತ್ತೆ. ಹಾಗಾಗಿ ನಮಸ್ಕಾರ ಕೃಷಿಕರೇ, ಮಲೆನಾಡು ಕೃಷಿಕದ ಮತ್ತೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ಅಡಿಕೆಗೆ ಸ್ಪ್ರೇ ಮಾಡಬೇಕು. ಅಡಿಕೆಗೆ ಸ್ಪ್ರೇ ಯಾಕೆ ಮಾಡ್ತಾರೆ ಅಂದರೆ, ಈ ಟೈಮಲ್ಲಿ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದಾಗ ಕೊಳೆ ರೋಗ ಬರುತ್ತೆ. ಹಾಗಾಗಿ ಅಡಿಕೆ ಸ್ಪ್ರೇ ಮಾಡೋಣ ಅಂತ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಮಾಡ್ತಾರೆ. ಮಳೆ ಜಾಸ್ತಿ ಏರಿಯಾದಲ್ಲಿ ಒಂದು 4-5 ರೌಂಡ್ ಮಾಡೋರು ಇದ್ದಾರೆ. ಒಂದೊಂದು ಏರಿಯಾದಲ್ಲಿ ಮಾಡೋದೇ ಇಲ್ಲ ಮಳೆ ಕಮ್ಮಿ ಇದ್ದಲ್ಲಿ. ನಮ್ಮ ಸೈಡೆಲ್ಲ 2-3 ರೌಂಡೆಲ್ಲ ಅಡಿಕೆ ಸ್ಪ್ರೇ ಮಾಡ್ತೀವಿ. ಬ್ಯಾರ್ಲಿಗೆಲ್ಲ ನೋಡಿ ನೀರು ತುಂಬಿಸಿಟ್ಟಿದ್ದೀವಿ. ಮೈಲ್ ತುತ್ತು ಸುಣ್ಣ ಹೊಡಿತೀವಿ. ನೋಡಿ ಮೈಲ್ ತುತ್ತು ಯಾವ ಕಂಪ್ನಿ ನೋಡಿ ಗೊತ್ತಾಗುತ್ತೆ. ಸ್ಪ್ರೇ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ, ಇದೇ ಮಿಷಿನು. ಅಡಿಕೆ ಸ್ಪ್ರೇ ಹೆಂಗಾಗ್ತಿದೆ ಅಂತ ನಮ್ದೆಲ್ಲ ಸ್ವಲ್ಪ ಸಸಿ ಮರ ಇದೆ, ಹಾಗಾಗಿ ಕೆಳಗೆ ಹೊಡಿತಾರೆ. ದೊಡ್ಡ ಮರ ಆದರೆ ಮರ ಹತ್ಕೊಂಡು ಹೊಡಿಬೇಕು. ನೋಡಿ ತೋರಿಸ್ತೀನಿ ತಡೀರಿ ಒಂದು ನಿಮಿಷ. ಸ್ಪ್ರೇ ಮಾಡಿದ್ಮೇಲೆ ಸ್ವಲ್ಪ ಸಣ್ಣ ಮಳೆ ಬಂದರೆ ಭಾರಿ ಒಳ್ಳೆಯದು. ಸ್ವಲ್ಪ ನೀಟಾಗಿ ಹಿಡಿಯುತ್ತೆ. ಜೋರು ಬರಬಾರ್ದು, ಸ್ವಲ್ಪ ಸಣ್ಣಕ್ಕೆ ಬರಬೇಕು. ನೋಡಿ ಸಣ್ಣ ಮಳೆ ಬರ್ತಾ ಇದೆ, ನೋಡಿ ಮೋಡ ಆಗಿರೋದು. ಔಷಧಿನ ಸ್ವಲ್ಪ ಹಿಂಗೆ ಕಿಸ್ತಾ ಇರ್ಬೇಕು. ಅದು ಮೈಲ್ಟು ತೀಟ ಕರಗಿರಲ್ಲ, ಅಡಿಗಡೆ ಇರುತ್ತೆ. ಹಾಗಾಗಿ ಪೈಪೆಲ್ಲ ನೋಡಿ ಕ್ಲೀನಾಗಿ ಎಳ್ಕೊಡ್ತಿರ್ಬೇಕು. ಗಿಡಕ್ಕೆ ಸಿಕ್ಕಕ್ಕನ್ನುತ್ತೆ. ಅಡಿಕೆ ಎಲ್ಲ ಸ್ಪ್ರೇ ಮುಗಿಸಿ ಈಗ ಸ್ವಲ್ಪ ಅಡಿಕೆ ಗೊಬ್ಬರ ಹಾಕೋಣ ಅಂತ. ಫ್ಯಾಕ್ಟಂಪಸ್ಸು ಸಣ್ಣ ಗಿಡ ಅಲ್ಲ, ಒಂದು 2.5-3 ವರ್ಷ ಆಗಿದೆ ಗಿಡಕ್ಕೆ. ಫ್ಯಾಕ್ಟಂಪಸ್ ಹಾಕೋಣ ಅಂತ ತೋರಿಸ್ತೀನಿ ತಡೀರಿ ಹೆಂಗಿದೆ ಅಂತ ಗಿಡಗಳು. ನೋಡಿ ಹೇಗಿದೆ ಅಂತ. ಒಂದು 2.5 ವರ್ಷ ಆಯಿತು, 2.5ರಿಂದ 3 ವರ್ಷ ಆಯಿತು ಗಿಡಗಳಿಗೆ. ಅಡಿಕೆ ಮಧ್ಯೆ ಕಾಫಿ ಹಾಕಿದ್ದೀವಿ. ನೋಡಿ ಹೇಗಿದೆ ಅಂತ. ಗೊಬ್ಬರ ಹಾಕ್ತೀರ ನೋಡಿ ಅಲ್ಲಿ. ಗೊಬ್ಬರ ಎಲ್ಲ ಹಾಕಿ ಮುಗೀತು. ಈಗ ಜಸ್ಟ್ ಮಳೆನೂ ಸ್ವಲ್ಪ ಆಗಿದೆ. ಈಗಾಗಲೇ ಮುಂಗಾರು ನಮ್ಮ ಕರ್ನಾಟಕ ರಾಜ್ಯಕ್ಕೂ ಎಂಟ್ರಿ ಆಗಿದ್ದಾನೆ. ಆದರೆ ಒಂದು ವಾರ ದುರ್ಬಲ ಆಗಿದೆ. ಯಾಕಂದರೆ ವಾಯುಭಾರ ಕುಸಿತದಿಂದ ಮಳೆ ಸ್ವಲ್ಪ ಹಿನ್ನಡೆ ಆಗಿದೆ. ಇನ್ನು ಒಂದು ವಾರದಲ್ಲಿ ಮಳೆ ಚುರುಕಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನೋಡೋಣ ಹೇಗೆ ಈ ಸರಿ ಮಳೆ ಆಗುತ್ತೆ ಅಂತ ಹೇಳಿ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.